ಜೈ ಹಿಂದ್ ಸ್ನೇಹಿತರೆ, ಪಿ ಡಿ ಒ ಮಾಡೆಲ್ ಪೇಪರ್ನ 8ನೇ ವಿಡಿಯೋದಲ್ಲಿದ್ದೀವಿ. ಪಿ ಡಿ ಒ ಮಾಡೆಲ್ ಪೇಪರ್ಗಳಲ್ಲಿ ಇವತ್ತಿನ ವಿಡಿಯೋ 8ನೇ ವಿಡಿಯೋ ಆಗಿದ್ದು, ಪ್ರಮುಖವಾದ ಮಾಡೆಲ್ ಪೇಪರ್ನ ತೆಗೆದುಕೊಂಡು ಬಂದಿದ್ದೀವಿ. ಇದು ಪಿ ಡಿ ಒ ಎಕ್ಸಾಮ್ನ ಪೇಪರ್ 1ಗೆ ಸಂಬಂಧಪಟ್ಟಿರುವಂತಹ ಮಾಡೆಲ್ ಪೇಪರ್ ಆಗಿದೆ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ: 2024ರ ಸಾಹಿತ್ಯದ ನೊಬೆಲ್ ಫಾರ್ ಲಿಟ್ರೇಚರ್ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಈ ರೀತಿ ಇದೆ: ದಕ್ಷಿಣ ಕೊರಿಯಾದ ಲೇಖಕಿ ಹಾನ್ ಕಾಂಗ್ ಅವರು ತಮ್ಮ ತೀವ್ರವಾದ ಕಾವ್ಯಾತ್ಮಕ ಗದ್ಯದ ಮೂಲಕ ಐತಿಹಾಸಿಕ ಆಘಾತಗಳು ಮತ್ತು ಜೀವನದ ದುರ್ಬಲತೆಯ ಅನ್ವೇಷಣೆಗಾಗಿ ಬಹುಮಾನ ಪಡೆದರು. ಒಂದನೇ ಸ್ಟೇಟ್ಮೆಂಟ್: ಹಾನ್ ಕಾಂಗ್ ಅವರು ಸಾಹಿತ್ಯದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ದಕ್ಷಿಣ ಕೊರಿಯಾದ ಬರಹಗಾರರು. ನಾರ್ವೆಯ ಓಸ್ಲೋದಲ್ಲಿರುವ ನೊಬೆಲ್ ಸಮಿತಿಯು ಸಾಹಿತ್ಯದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡುತ್ತೆ. ಸೊ ಈ ಹೇಳಿಕೆಯನ್ನು ಗಮನಿಸಿ, ಯಾವ ಹೇಳಿಕೆ ಅಥವಾ ಯಾವ ಹೇಳಿಕೆಗಳು ಸರಿಯಾಗಿವೆ. ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು 2 ಮಾತ್ರ. ಆಪ್ಷನ್ 1 ಮತ್ತು 2 ಮಾತ್ರ ಸರಿಯಾಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪ್ರಸ್ತುತ ಸುದ್ದಿಯಲ್ಲಿರುವ ಅಸ್ಸಾಂ ಒಪ್ಪಂದಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಇದು ಅಸ್ಸಾಂ ಕೇಂದ್ರ ಸರ್ಕಾರ, ಅಸ್ಸಾಂ ರಾಜ್ಯ ಸರ್ಕಾರ ಮತ್ತು ಅಸ್ಸಾಂ ಚಳವಳಿಯ ನಾಯಕರ ನಡುವಿನ ತ್ರಿಪಕ್ಷೀಯ ಒಪ್ಪಂದ. ಪಿ.ಕೆ. ಮೊಹಂತಿ ಸಮಿತಿಯು ಒಪ್ಪಂದ 6ನೇ ಷರತ್ತು ಅನುಷ್ಠಾನಕ್ಕೆ ಕ್ರಮ ಸೂಚಿಸುತ್ತೆ. ಹೇಳಿಕೆಗಳನ್ನು ಯಾವುದು ಸರಿಯಾಗಿವೆ ಅಂತ. ಸರಿಯಾದ ಉತ್ತರ ಆಪ್ಷನ್ ಎ 1 ಮಾತ್ರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. PM ಇಂಟರ್ನ್ಶಿಪ್ ಯೋಜನೆ ಕುರಿತು ಕೆಳಗಿನ ಹೇಳಿಕೆಯನ್ನು ಪರಿಶೀಲಿಸಿ. ಯಾವುದು ಸರಿಯಾಗಿದೆ ಅಂತೇಳಿ. PM ಇಂಟರ್ನ್ಶಿಪ್ ಯೋಜನೆ, ಈ ಯೋಜನೆಯು ನೋಂದಣಿಯ ನಂತರ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಮತ್ತು PM ಸುರಕ್ಷಾ ಬಿಮಾ ಯೋಜನೆ ಅಡಿಯಲ್ಲಿ ವಿಮಾ ರಕ್ಷಣೆ ಒದಗಿಸುತ್ತೆ. IIT ಮತ್ತು IIM-ನಂತಹ ಪ್ರಮುಖ ಸಂಸ್ಥೆಗಳ ಪದವೀಧರರು ಈ ಇಂಟರ್ನ್ಶಿಪ್ಗೆ ಅರ್ಹರಾಗಿರ್ತಾರೆ. 3ನೇ ಪಾಯಿಂಟ್: ವಾರ್ಷಿಕವಾಗಿ ಕುಟುಂಬದ ಆದಾಯ 8 ಲಕ್ಷ ಮೀರದ ಅಭ್ಯರ್ಥಿಗಳಿಗೆ ಮಾತ್ರ ಈ ಯೋಜನೆ ಲಭ್ಯ ಇರುತ್ತೆ. ಸೊ ಯಾವ ಹೇಳಿಕೆಗಳು ಸರಿಯಾಗಿವೆ? ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು 3 ಮಾತ್ರ. ಇತ್ತೀಚೆಗೆ ಕೆಳಗಿನ ಯಾವ ಸಂಸ್ಥೆಯು ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯ ವರದಿಯನ್ನು ಬಿಡುಗಡೆ ಮಾಡಿದೆ? ಇಂಟರ್ನ್ಯಾಷನಲ್ ರಿಲಿಜಿಯನ್ ಫ್ರೀಡಮ್ ಇಂಡೆಕ್ಸ್. ಸರಿಯಾದ ಉತ್ತರ ಆಪ್ಷನ್ ಎ US ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್. ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯ ವರದಿಯನ್ನು ಬಿಡುಗಡೆ ಮಾಡೋದು US ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಪ್ರಸ್ತುತ ಸುದ್ದಿಯಲ್ಲಿರುವ ಲ್ಯಾಂಬ್ ಸ್ಕ್ವಾಟರ್, ಕ್ವಾಕ್ ಗ್ರಾಸ್ ಮತ್ತು ಡ್ವಾಂಡೇಲಿಯನ್ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಲ್ಯಾಂಬ್ ಸ್ಕ್ವಾಟರ್, ಕ್ವಾಕ್ ಗ್ರಾಸ್ ಮತ್ತು ಡ್ಯಾಂಡೇಲಿಯನ್. ಸೊ ಇದು ಸಾಮಾನ್ಯ ಕೃಷಿಯಲ್ಲಿ ಕಂಡುಬರುವುದಂಥ ಕಳೆಗಳಿಗೆ ಸಂಬಂಧಿಸಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 6ನೇ ಪ್ರಶ್ನೆ: ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಭಾರತವು ರಾಷ್ಟ್ರದಲ್ಲಿಯೇ 4ನೇ ಅತಿ ದೊಡ್ಡ ಎಣ್ಣೆಕಾಳು ಉತ್ಪಾದಕ ರಾಷ್ಟ್ರವಾಗಿದೆ. 1ನೇ ಸ್ಟೇಟ್ಮೆಂಟ್: ಭಾರತವು ಎಣ್ಣೆ ಬೀಜದ ಆಮದುಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದೆ ಮತ್ತು ಇದು ಖಾದ್ಯ ತೈಲಗಳ ದೇಶೀಯ ಬೇಡಿಕೆಯ 57%ರಷ್ಟಿದೆ. 3ನೇ ಪಾಯಿಂಟ್: ಈಶಾನ್ಯ ರಾಜ್ಯಗಳ ಮೇಲೆ ವಿಶೇಷ ಗಮನ ಕೇಂದ್ರೀಕರಿಸಿ ಎಣ್ಣೆ ಪಾಮ್ ಪ್ರದೇಶವನ್ನು ಹೆಚ್ಚಿಸಲು 2021ರಲ್ಲಿ ರಾಷ್ಟ್ರೀಯ ಮಿಷನ್ ಆನ್ ಎಡಿಬಲ್ ಆಯಿಲ್ ಪಾಮ್ NMEO ಒಪ್ಪಿಯನ್ನು ಪ್ರಾರಂಭಿಸಲಾಯಿತು. ಸೊ ಯಾವ ಹೇಳಿಕೆಗಳು ಸರಿಯಾಗಿವೆ? ಎಷ್ಟು ಹೇಳಿಕೆ ಸರಿಯಾಗಿದೆ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಸಿ 3 ಹೇಳಿಕೆಗಳು ಕೂಡ ಸರಿಯಾಗಿವೆ. ಭಾರತ್ ಜನ್ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಭಾರತ್ ಜನ್. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2 ಮಾತ್ರ. 2 ಕೂಡ ಸರಿಯಾಗಿವೆ. ನೋಡಿ, ಏನಿದು ಭಾರತ್ ಜನ್ ಅಂದರೆ, ಇದು ಭಾರತೀಯ ಭಾಷೆಗಳಿಗಾಗಿ ವಿಶ್ವದ ಮೊದಲ ಸರ್ಕಾರಿ ಅನುದಾನಿತ ಮಲ್ಟಿ ಮಾಡೆಲ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಆಗಿದೆ. IIO ಇದು. ಇನ್ನೊಂದು ಪಾಯಿಂಟ್: ಇದು ಇಂಟರ್ ಡಿಸಿಪ್ಲಿನರಿ ಸೈಬರ್ ಫಿಸಿಕಲ್ ಸಿಸ್ಟಮ್ NMICPS ರಾಷ್ಟ್ರೀಯ ಮಿಷನ್ ಅಡಿಯಲ್ಲಿ IIT ಬಾಂಬೆ ನೇತೃತ್ವದಲ್ಲಿದೆ. ಇವೆರಡೂ ಕೂಡ ಸರಿಯಾಗಿದೆ. ಇತ್ತೀಚೆಗೆ ಇಂಡಿಯಾ ಬಯೋ ಎಕಾನಮಿ 2024 ವರದಿ. ಈ ವರದಿಯನ್ನು ಕೆಳಗಿನ ಯಾವ ಸಂಸ್ಥೆ ಬಿಡುಗಡೆ ಮಾಡಿತು? ಬಯೋ ಎಕಾನಮಿ 2024.
ಸರಿಯಾದ ಉತ್ತರ ಆಪ್ಷನ್ ಎ ಬಯೋಟೆಕ್ನಾಲಜಿ ಇಂಡಸ್ಟ್ರಿ ರಿಸರ್ಚ್ ಅಸಿಸ್ಟೆನ್ಸ್ ಕೌನ್ಸಿಲ್ ಈ ಸಂಸ್ಥೆ ಈ ಒಂದು ವರದಿಯನ್ನು ಪ್ರಕಟಿಸಿತು. ಕಮಿಷನ್ ಫಾರ್ ಸೈಂಟಿಫಿಕ್ ಆ್ಯಂಡ್ ಟೆಕ್ನಿಕಲ್ ಟರ್ಮಿನಾಲಜಿ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಯಾವುದು ಸರಿಯಾಗಿದೆ ಅಂತೇಳಿ, ಎಷ್ಟು ಸರಿಯಾಗಿವೆ ಅಂತ. ಸರಿಯಾದ ಉತ್ತರ ಆಪ್ಷನ್ ಸಿ 3 ಹೇಳಿಕೆಗಳು ಸರಿಯಾಗಿವೆ. ನೋಡಿ ಏನು ಹಾಗಾದರೆ ಕಮಿಷನ್ ಫಾರ್ ಸೈಂಟಿಫಿಕ್ ಆ್ಯಂಡ್ ಟೆಕ್ನಿಕಲ್ ಟರ್ಮಿನಾಲಜಿ ಅಂದರೆ CSTI ಅಂದರೆ ಇದು ವೈಜ್ಞಾನಿಕ ಮತ್ತು ತಾಂತ್ರಿಕ ಪದಗಳಿಗೆ ಕೇಂದ್ರ ಭಂಡಾರವಾಗಿ ಕಾರ್ಯನಿರ್ವಹಿಸುವ ಪೋರ್ಟಲನ್ನು ಪ್ರಾರಂಭ ಮಾಡಿದೆ. ಇದು ವಿಜ್ಞಾನ ಗರಿಮಾ ಸಿಂಧು, ಜ್ಞಾನ ಗರಿಮಾ ಸಿಂಧು ನಿಯತಕಾಲಿಕೆಗಳನ್ನು ಪ್ರಕಟಿಸುತ್ತೆ. IM ಪ್ರಿಂಟ್ ಮತ್ತು STRIDE ಸ್ಟಾರ್ಸ್ಗಳು ತಾಂತ್ರಿಕ ಶಿಕ್ಷಣವನ್ನು ಉತ್ತೇಜಿಸಲು ಪ್ರಮುಖ ಉಪಕ್ರಮಗಳಲ್ಲಿ ಸೇರಿವೆ. ಇವು 3 ಕೂಡ ಸ್ಟೇಟ್ಮೆಂಟ್ ಸರಿಯಾಗಿದೆ. ಪ್ರಸ್ತುತ ಸುದ್ದಿಯಲ್ಲಿರುವ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆ DDU-GJY ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಇದು ಸಚಿವಾಲಯದ ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಅಡಿಯಲ್ಲಿ ಗ್ರಾಮೀಣ ವಿದ್ಯುದೀಕರಣ ಯೋಜನೆಯಾಗಿದೆ. ಕೃಷಿ ಮತ್ತು ಕೃಷಿಯೇತರ ಗ್ರಾಹಕರಿಗೆ ವಿದ್ಯುತ್ ಒದಗಿಸುವುದು ಈ ಯೋಜನೆಯ ಒಂದು ಅಂಶ. ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ ಲಿಮಿಟೆಡ್ ಯೋಜನೆಯ ಅನುಷ್ಠಾನಕ್ಕೆ ನೋಡಲ್ ಏಜೆನ್ಸಿ ಆಗಿದೆ. ಸರಿಯಾಗಿರುವಂತಹ ಹೇಳಿಕೆ ಯಾವುದು ಸರಿಯಾಗಿದೆ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಬಿ 2 ಮತ್ತು 3 ಸರಿಯಾಗಿದೆ. ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಹುಲಿ ಸಂರಕ್ಷಿತ ಪ್ರದೇಶವನ್ನು ಸರಿಯಾಗಿ ವಿವರಿಸುವಂತಹ ಸ್ಟೇಟ್ಮೆಂಟ್ಸ್ ಯಾವುದು. ಇದು ದೇಶದ ಅತಿದೊಡ್ಡ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ. ಇದು ಆಂಧ್ರ ಪ್ರದೇಶದ ನಲ್ಲಮಲ್ಲ ಬೆಟ್ಟ ಶ್ರೇಣಿಯಲ್ಲಿದೆ. ಇದು ಕೃಷ್ಣಾ ನದಿಯು ಈ ಮೀಸಲು ಪ್ರದೇಶದ ಮೂಲಕ ಹಾದು ಹೋಗುತ್ತೆ. ಸೊ ಯಾವ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ರಿಲೇಟೆಡ್ ಆಗಿದೆ ಈ ವಿವರಣೆಗಳು? ಸರಿಯಾದ ಉತ್ತರ ಆಪ್ಷನ್ ಸಿ ನಾಗಾರ್ಜುನ ಸಾಗರ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶ ಟೈಗರ್ ರಿಸರ್ವ್. ಕೊಮೊಡೋ ಡ್ರ್ಯಾಗನ್ ಪ್ರಾಥಮಿಕವಾಗಿ ಎಲ್ಲಿ ಕಂಡು ಬರುತ್ತೆ? ಕೊಮೊಡೋ ಡ್ರ್ಯಾಗನ್ ಸರಿಯಾದ ಉತ್ತರ ಆಪ್ಷನ್ ಸಿ ಇದು ಇಂಡೋನೇಷ್ಯಾದಲ್ಲಿ ಕಂಡುಬರುತ್ತೆ. ಇಂಡೋನೇಷ್ಯಾ. ಟೆಲಿಮನಸ್ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಟೆಲಿಮನಸ್ ಸೊ ಯಾವ ಸ್ಟೇಟ್ಮೆಂಟ್ಸ್ ಸರಿಯಾಗಿದೆ ಅಂತೇಳಿ. ಇದು ದೇಶಾದ್ಯಂತ ಉಚಿತ ಟೆಲಿಮೆಂಟಲ್ ಆರೋಗ್ಯ ಸೇವೆಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಇದು ಕೇಂದ್ರ ಶಿಕ್ಷಣ ಸಚಿವಾಲಯದ ಉಪಕ್ರಮವಾಗಿದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಎ 1 ಮಾತ್ರ ಸರಿ. ಏನು ಅಂದರೆ ಇದು ದೇಶಾದ್ಯಂತ ಉಚಿತ ಟೆಲಿಮೆಂಟಲ್ ಆರೋಗ್ಯ ಸೇವೆಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಪ್ರಸ್ತುತ ಸುದ್ದಿಯಲ್ಲಿ ಕಂಡುಬರುವ ಚೌಕಂಬಾ ಶಿಖರ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಚೌಕಂಬಾ ಶಿಖರ ಮೌಂಟೈನ್. ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರಾಖಂಡ ರಾಜ್ಯ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ತಡೋಬಾ ಅಂಧಾರಿ ಹುಲಿ ಸಂರಕ್ಷಿತ ಪ್ರದೇಶವು ಯಾವ ರಾಜ್ಯದಲ್ಲಿದೆ? ತಡೋಬಾ ಅಂಧಾರಿ ಹುಲಿ ಸಂರಕ್ಷಿತ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾರಾಷ್ಟ್ರ ರಾಜ್ಯದಲ್ಲಿದೆ. ಬ್ರಾಹ್ಮಿ ಲಿಪಿಗೆ ರಿಲೇಟೆಡ್ ಆಗಿ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಯಾವುದು ಸರಿಯಾಗಿದೆ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2 ಕೂಡ ಸರಿ. ನೋಡಿ, ಬ್ರಾಹ್ಮಿ ಲಿಪಿ ಅಂದರೆ ಇದು ಭಾರತದಲ್ಲಿ ಅಭಿವೃದ್ಧಿಪಡಿಸಿದ ಆರಂಭಿಕ ಬರವಣಿಗೆ ವ್ಯವಸ್ಥೆ. ಒಂದು ಭಾರತದಲ್ಲಿ ಇಂಡೋ ಗಂಗಾ ಬಯಲು ಮತ್ತು ಡೆಕ್ಕನ್ ಪಶ್ಚಿಮ ಪ್ರದೇಶಗಳಲ್ಲಿ ಬ್ರಾಹ್ಮಿ ಲಿಪಿಯ ಕುರುಹುಗಳು ಕಂಡುಬಂದಿವೆ. 2 ಕೂಡ ಸರಿಯಾಗಿದೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 17ನೇ ಪ್ರಶ್ನೆ, ಕಾಟ್ಕರಿ ಬುಡಕಟ್ಟು ಜನಾಂಗ ಪ್ರಮುಖವಾಗಿ ಎಲ್ಲಿ ಕಂಡುಬರುತ್ತೆ? ಕಾಟ್ಕರಿ ಬುಡಕಟ್ಟು. ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾರಾಷ್ಟ್ರ ಮತ್ತು ಗುಜರಾತ್. ಕಾವ್ಯವನ್ನು ಕುರಿತು ಪದ್ಯಂ ಸಮಸ್ತ ಜನ ಹೃದಯಂ ಅಂತ ಹೇಳಿರುವುದು ಯಾವ ಕೃತಿಯಲ್ಲಿ? ಪದ್ಯಂ ಸಮಸ್ತ ಜನ ಹೃದಯಂ ಇದನ್ನು ಯಾವ ಕೃತಿಯಲ್ಲಿ ಹೇಳಲಾಗಿದೆ? ಸರಿಯಾದ ಉತ್ತರ ಇದನ್ನು ಕವಿರಾಜ ಮಾರ್ಗದಲ್ಲಿ ಹೇಳಲಾಗಿದೆ. ಕವಿರಾಜ ಮಾರ್ಗವನ್ನು ಬರೆದಿರುವುದು ಶ್ರೀ ವಿಜಯ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ ಸ್ಟೇಟ್ಮೆಂಟ್ಗಳ ತಪ್ಪು ಉಪಯೋಗದಿಂದ ಉಂಟಾಗುವ ದೋಷಗಳು ಏನು? ಸರಿಯಾದ ಉತ್ತರ ಆಪ್ಷನ್ ಎ ಸಿಂಟ್ಯಾಕ್ಸ್ ದೋಷ.
ಡ್ರಾಪ್ ಕ್ಯಾಪ್ ಅಂದರೆ ಏನು? ಡ್ರಾಪ್ ಕ್ಯಾಪ್ ಅಂದರೆ ಸರಿ ಉತ್ತರ ಆಪ್ಷನ್ ಸಿ, ಪ್ಯಾರಾಗ್ರಾಫ್ನ ಪ್ರಾರಂಭ ಅಥವಾ ಮಾರ್ಜಿನ್ನಲ್ಲಿ ಒಂದು ಕ್ಯಾಪಿಟಲ್ ಅಕ್ಷರಗಳನ್ನು ಸೃಷ್ಟಿಸುವುದು ಡ್ರಾಪ್ ಕ್ಯಾಪ್ ಆಗಿದೆ. ಕರ್ನಾಟಕದಲ್ಲಿನ ಸಂಘಟಿತ ಉತ್ಪಾದನಾ ವಲಯವನ್ನು ಪರಿಗಣಿಸಿ ಕೆಳಗಿನ ಯಾವ ಅಂಶವು ಅದರ ಬೆಳವಣಿಗೆಯೇ ಚಾಲನೆ ನೀಡುವಲ್ಲಿ ಹೆಚ್ಚು ಮಹತ್ವದ್ದಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ನುರಿತ ಕಾರ್ಮಿಕ ಬಲದ ಲಭ್ಯತೆ. ಕರ್ನಾಟಕದ ಭೌಗೋಳಿಕ ಪ್ರದೇಶವನ್ನು ಪರಿಗಣಿಸಿ ಕೆಳಗಿನ ಯಾವ ಹೇಳಿಕೆ ನಿಖರವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಕರ್ನಾಟಕವು ಭೌಗೋಳಿಕ ವಿಸ್ತೀರ್ಣದಲ್ಲಿ ಭಾರತದ 6ನೇ ಅತ್ಯಂತ ದೊಡ್ಡ ರಾಜ್ಯವಾಗಿದೆ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಕರ್ನಾಟಕದಲ್ಲಿ ಪ್ರಸ್ತುತ ಬೆಲೆಗಳಲ್ಲಿರುವ GSDPಯ ವಲಯದ ಪಾಲನ್ನು ಪರಿಗಣಿಸಿ ಯಾವ ಕ್ಷೇತ್ರವು ಕಳೆದ ಆರ್ಥಿಕ ವರ್ಷದಲ್ಲಿ ಅತ್ಯಧಿಕ ಬೆಳವಣಿಗೆ ದರವನ್ನು ಕಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ವ್ಯಾಪಾರ, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಸ್. GSDPಗೆ ರಿಲೇಟೆಡ್ ಆಗಿ ಹೆಚ್ಚು ಆರ್ಥಿಕ ಬೆಳವಣಿಗೆಯನ್ನು ಹೊಂದಿರುವುದು ವ್ಯಾಪಾರ, ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳು. ಕರ್ನಾಟಕದಲ್ಲಿ ಆರ್ಥಿಕ ಕಾರ್ಯಕ್ಷಮತೆಯ ಮೌಲ್ಯಮಾಪನದಲ್ಲಿ ಜಿಲ್ಲಾವಾರು ತಲಾ ಆದಾಯ ಹೇಗೆ ಗಮನಾರ್ಹವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಇದು ಜಿಲ್ಲೆಗಳಾದ್ಯಂತ ಆರ್ಥಿಕ ಅಸಮಾನತೆ ಮತ್ತು ಜೀವನ ಮಟ್ಟವನ್ನು ಬಹಿರಂಗಪಡಿಸುತ್ತೆ. ರಾಜ್ಯದ ಸಾಕ್ಷರತೆಯ ಮಟ್ಟಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕದ ಜನಸಂಖ್ಯಾ ಶಾಸ್ತ್ರದ ಆಧಾರದ ಮೇಲೆ ಹೇಳಿಕೆಗಳನ್ನು ಗುರುತಿಸಿ. ಸರಿಯಾದ ಸ್ಟೇಟ್ಮೆಂಟ್ ಯಾವುದು ಕೇಳಿದ್ರೆ ಆಪ್ಷನ್ ಬಿ, ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕದ ಸಾಕ್ಷರತೆಯ ಪ್ರಮಾಣ ಮೇಲ್ಮುಖ ಪ್ರವೃತ್ತಿಯನ್ನು ತೋರಿಸಿದೆ, ಇಂಪ್ರೂವೈಸ್ ಆಗಿದೆ. ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯೋಗ ಸೃಷ್ಟಿ ಸಂದರ್ಭದಲ್ಲಿ ಕೌಶಲ್ಯ ಕರ್ನಾಟಕ ಮಿಷನ್ ಕುರಿತು ಸರಿಯಾದ ಸ್ಟೇಟ್ಮೆಂಟ್ ಯಾವುದು? ಕೌಶಲ್ಯ ಕರ್ನಾಟಕ ಮಿಷನ್ ಇದರ ಕುರಿತು ಸರಿಯಾದ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಇದು ನುರಿತ ಉದ್ಯೋಗಿಗಳ ಬೇಡಿಕೆ ಮತ್ತು ಪೂರೈಕೆಯ ನಡುವಿನ ಅಂತರವನ್ನು ಜೋಡಿಸುವ ಗುರಿಯ ಮಿಷನ್ ಹೊಂದಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕರ್ನಾಟಕದಲ್ಲಿ ಮರಣ ಪ್ರಮಾಣಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಮರಣ ಪ್ರಮಾಣವು 1000 ಜನರಿಗೆ ಸುಮಾರು 5.5 ಸಾವುಗಳು. ಕರ್ನಾಟಕದಲ್ಲಿ ಜಿಲ್ಲಾವಾರು ತಲಾ ಆದಾಯವನ್ನು ಪರಿಶೀಲಿಸುವಾಗ ಜಿಲ್ಲೆಗಳ ನಡುವಿನ ಆದಾಯ ಮಟ್ಟದಲ್ಲಿನ ಅಸಮಾನತೆಯು ಕೆಳಗಿನ ಅಂಶಗಳಿಗೆ ಕಾರಣವಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಎ, ಕೈಗಾರಿಕೀಕರಣ, ಮೂಲಸೌಕರ್ಯ ಮತ್ತು ಮಾರುಕಟ್ಟೆಗಳಿಗೆ ಪ್ರವೇಶ ಈ ಅಂಶಗಳಿಗೆ ಕಾರಣವಾಗಿದೆ. ಜಿಲ್ಲಾವಾರು ತಲಾ ಆದಾಯವನ್ನು ಪರಿಶೀಲಿಸುವಾಗ ಜಿಲ್ಲೆಗಳ ನಡುವಿನ ಆದಾಯ ಮಟ್ಟದಲ್ಲಿನ ಅಸಮಾನತೆ. ಕರ್ನಾಟಕದ ಆರ್ಥಿಕ ಸಮೀಕ್ಷೆಯಲ್ಲಿ ವಲಯವಾರು ಬೆಳವಣಿಗೆ ದರವು ಪ್ರಾಥಮಿಕವಾಗಿ ಕೆಳಗಿನ ಯಾವುದನ್ನು ಸೂಚನೆ ಮಾಡುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ, ನಿರ್ದಿಷ್ಟ ವಲಯದ ಉತ್ಪಾದನೆಯಲ್ಲಿ ವಾರ್ಷಿಕ ಶೇಕಡಾವಾರು ಬದಲಾವಣೆ. ಕರ್ನಾಟಕದ ಬ್ಯಾಂಕಿಂಗ್ ಮತ್ತು ಹಣಕಾಸು ವಲಯದಲ್ಲಿ ರಾಜ್ಯ ಅವಧಿ ಸಾಲ ನೀಡುವ ಸಂಸ್ಥೆಗಳನ್ನು ಬೆಂಬಲಿಸುವ ಉದ್ದೇಶವೇನು? ಸರಿಯಾದ ಉತ್ತರ ಆಪ್ಷನ್ ಎ, ಮೂಲ ಸೌಕರ್ಯ ಮತ್ತು ಕೈಗಾರಿಕಾ ಅಭಿವೃದ್ಧಿಗೆ ದೀರ್ಘಾವಧಿಯ ಹಣಕಾಸನ್ನು ಒದಗಿಸುವುದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿಶ್ವಸಂಸ್ಥೆ ಕೆಳಗಿನ ಯಾವ ವರ್ಷವನ್ನು ಅಂತಾರಾಷ್ಟ್ರೀಯ ಸಹಕಾರ ವರ್ಷ ಅಂತೇಳಿ ಘೋಷಣೆ ಮಾಡ್ತು? ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಇಯರ್ ಅಂತೇಳಿ ಘೋಷಣೆ ಮಾಡ್ತು. ಸರಿಯಾದ ಉತ್ತರ ಆಪ್ಷನ್ ಡಿ, 2012 ಅಂತಾರಾಷ್ಟ್ರೀಯ ಸಹಕಾರ ವರ್ಷ. ಸಹಕಾರಿ ಸಂಘಗಳ ಗುಣಲಕ್ಷಣಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಸರಿಯಾಗಿರುವಂಥ ಸ್ಟೇಟ್ಮೆಂಟ್ ಯಾವುದು? ಸಹಕಾರಿ ಸಂಘಗಳ ಗುಣಲಕ್ಷಣಗಳಿಗೆ ಸರಿಯಾದ ಉತ್ತರ ಆಪ್ಷನ್ ಸಿ, 1 ಮತ್ತು 2 ಮಾತ್ರ ಸರಿಯಾಗಿದೆ. ನೋಡಿ, ಸಹಕಾರಿ ಸಂಘದ ಸದಸ್ಯ ಸೀಮಿತ ಹೊಣೆಗಾರಿಕೆಯನ್ನು ಹೊಂದಿರ್ತಾರೆ. ಸಹಕಾರಿ ಸಂಘಗಳು ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿ ಇರ್ತವೆ, ಎರಡೂ ಕೂಡ ಸರಿಯಾಗಿದೆ. ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಸರಿಯಾದ ಉತ್ತರ ಆಪ್ಷನ್ ಎ, ಸಣ್ಣ ಉತ್ಪಾದಕರು ತಮ್ಮ ಉತ್ಪನ್ನಗಳನ್ನು ಕೈಗೆಟುಕುವ ದರದಲ್ಲಿ ಮಾರಾಟ ಮಾಡುವ ಉದ್ದೇಶದಿಂದ ಇದನ್ನು ಸ್ಥಾಪಿಸಲಾಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ವರ್ಷದಲ್ಲಿ
ಭಾರತದ ರಾಷ್ಟ್ರೀಯ ಸಹಕಾರ ಒಕ್ಕೂಟ ಸ್ಥಾಪನೆ ಆಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ 1929ರಲ್ಲಿ. ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸದರ್ನ್ ಗ್ರೀನ್ ಫಾರ್ಮಿಂಗ್ ಮತ್ತು ಮಾರ್ಕೆಟಿಂಗ್ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಕೆಳಗಿನ ಯಾವ 2 ರಾಜ್ಯಗಳಲ್ಲಿ ಕಾರ್ಯಾಚರಣೆ ಪ್ರದೇಶ ಹೊಂದಿದೆ? ನೋಡಿ, ಸದರ್ನ್ ಗ್ರೀನ್ ಫಾರ್ಮಿಂಗ್ ಮತ್ತು ಮಾರ್ಕೆಟಿಂಗ್ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಯಾವ 2 ರಾಜ್ಯಗಳಲ್ಲಿ ಕಾರ್ಯಾಚರಣೆ ಮಾಡಿದೆ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ ಮತ್ತು ಜಾರ್ಖಂಡ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 1993ರಲ್ಲಿ ಪರಿಸರ ವ್ಯವಸ್ಥೆ ಎನ್ನುವಂತಹ ಪದವನ್ನು ಮೊಟ್ಟ ಮೊದಲಿಗೆ ರೂಪಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ರಾಯ್ ಕ್ಲಾಫಾರ್ಮ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ರಾಯ್ ಕ್ಲಾಫಾರ್ಮ್. ಹೊಂದಿಸಿ ಬರೆಯಿರಿ ಚಳುವಳಿಗಳು ಮತ್ತು ರಾಜ್ಯ, ಬಿಷ್ಣೋಯಿ ಚಳುವಳಿ, ಚಿಪ್ಕೋ ಚಳುವಳಿ, ಜಂಗಲ್ ಬಚಾವೋ ಆಂದೋಲನ ಮತ್ತು ನೀಲಗಿರಿ ವಿರೋಧಿ ಚಳುವಳಿ. ಸರಿಯಾದ ಉತ್ತರ ಆಪ್ಷನ್ ಸಿ 4321 ಉಲ್ಟಾ ಇದೆ. ಬಿಷ್ಣೋಯಿ ಚಳುವಳಿ ರಾಜಸ್ಥಾನ್, ಚಿಪ್ಕೋ ಚಳುವಳಿ 37ನೇ ಪ್ರಶ್ನೆ. ಚಿಪ್ಕೋ ಚಳುವಳಿ ಆಕ್ಚುಲಿ ಕರ್ನಾಟಕ ಅಂತ ಆಗಿದೆ, ತಪ್ಪಾಗಿದೆ. ಚಿಪ್ಕೋ ಚಳುವಳಿ ಎಲ್ಲಿ ಕಂಡು ಬರುತ್ತೆ ಕೇಳಿದ್ರೆ ಚಿಪ್ಕೋ ಅಥವಾ ಅಪ್ಪಿಗೋ ಚಳುವಳಿ ಕರ್ನಾಟಕದಲ್ಲಿ. ಇನ್ನು ಜಂಗಲ್ ಬಚಾವೋ ಆಂದೋಲನ ಬಿಹಾರದಲ್ಲಿ, ನೀಲಗಿರಿ ವಿರೋಧಿ ಚಳುವಳಿ ಕರ್ನಾಟಕದಲ್ಲಿ. ಕೆಳಗಿನ ಯಾವ ವರ್ಷ ಪರಿಸರ ಸಂರಕ್ಷಣಾ ಕಾಯ್ದೆ ಯಾವ ವರ್ಷದಲ್ಲಿ ಅಂಗೀಕಾರ ಆಯಿತು? ಪರಿಸರ ಸಂರಕ್ಷಣಾ ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ ಬಿ 1984ರಲ್ಲಿ. ರಾಷ್ಟ್ರೀಯ ಅರಣ್ಯ ನೀತಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಪರಿಶೀಲಿಸಿ ಯಾವುದು ಸರಿಯಾಗಿದೆ ಅಂತ. ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2. ನೋಡಿ, ಅರಣ್ಯ ಸಂರಕ್ಷಣೆಗಾಗಿ ಪ್ರತ್ಯೇಕ ಅರಣ್ಯ ನೀತಿ ರೂಪಿಸಿದ ಪ್ರಪಂಚದ ಮೊದಲ ದೇಶ ಭಾರತ. ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಮೊಟ್ಟ ಮೊದಲ ಅರಣ್ಯ ನೀತಿ ಜಾರಿಯಾದ ವರ್ಷ 1865. ಇದು ಕೂಡ ಸರಿಯಾಗಿದೆ. ಈ ಕೆಳಗಿನ ಯಾವ ಮಾಲಿನ್ಯಕಾರಕದ ಕಾರಣದಿಂದಾಗಿ ಶ್ವಾಸನಾಳ ಸಂಬಂಧ ಕಾಯಿಲೆ ಹರಡುತ್ತವೆ? ಶ್ವಾಸನಾಳದ ಸಂಬಂಧದ ಕಾಯಿಲೆಗಳು ಹರಡುತ್ತವೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸಲ್ಫರ್ ಆಕ್ಸೈಡ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ CNG ಅಂತಿರುತ್ತಲ್ಲ, CAG, ಇವರ ವೇತನ ಮತ್ತು ಸೇವಾ ಷರತ್ತುಗಳನ್ನು ಕೆಳಗಿನ ಯಾವ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಸಂವಿಧಾನದ 2ನೇ ಅನುಸೂಚಿ. ಯಾವ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ಮೂಲಕ ಲೋಕಸಭೆ ಸ್ಥಾನಗಳ ಸಂಖ್ಯೆಯನ್ನು 525ರಿಂದ 545ಕ್ಕೆ ಹೆಚ್ಚಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಡಿ 31ನೇ ತಿದ್ದುಪಡಿ ಕಾಯ್ದೆ 1973. ಮಾಹಿತಿ ಹಕ್ಕು ಕಾಯ್ದೆಯು ಈ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿದೆ? ಮಾಹಿತಿ ಹಕ್ಕು ಕಾಯ್ದೆಗೆ ರಿಲೇಟೆಡ್ ಆಗಿ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್. RTI. ಸರಿಯಾದ ಉತ್ತರ ಆಪ್ಷನ್ ಸಿ 1, 2, 3 ಕೂಡ ಸರಿಯಾಗಿದೆ. ನೋಡಿ, ಸರ್ಕಾರವನ್ನು ಪ್ರಶ್ನಿಸಲು ನಾಗರಿಕರಿಗೆ ಅಧಿಕಾರ ನೀಡಿದೆ. ಈ ಕಾಯ್ದೆಯು ಸರ್ಕಾರದ ಕೆಲಸದಲ್ಲಿ ಪಾರದರ್ಶಕತೆ, ಹೊಣೆಗಾರಿಕೆಯನ್ನು ಉತ್ತೇಜಿಸುತ್ತೆ ಮತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳು ಇದರ ವ್ಯಾಪ್ತಿಗೆ ಬರ್ತವೆ. 1953ರಿಂದ 55ರವರೆಗೆ ಹಿಂದುಳಿದ ವರ್ಗಗಳ ಆಯೋಗದ ನೇತೃತ್ವ ವಹಿಸಿದವರು ಯಾರು? 53ರಿಂದ 55ರವರೆಗೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕಾಕಾ ಕಾಲೇಲ್ಕರ್ ಆಯೋಗ. ಅನುಸೂಚಿ ಮತ್ತು ವಿಷಯಗಳಿಗೆ ಸಂಬಂಧಿಸಿದಂತೆ ಜೋಡಿಗಳ ತಪ್ಪಾದ ಆಯ್ಕೆಯನ್ನು ಗುರುತಿಸಿ. ಸೊ ರಾಂಗ್ ಆನ್ಸರ್, ರಾಂಗ್ ಆಗಿ ಹೊಂದಾಣಿಕೆ ಆಗಿರೋದು ಯಾವುದು ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಸಿ 9ನೇ ಅನುಸೂಚಿ
ರಾಜ್ಯಸಭೆಯಲ್ಲಿ ಸೀಟುಗಳ ಹಂಚಿಕೆಗೆ ರಿಲೇಟೆಡ್ ಆಗಿಲ್ಲ. ಹೊಸ ರಾಜ್ಯದ ರಚನೆಯ ವಿಷಯದಲ್ಲಿ ಕೆಳಗಿನ ಯಾವ ಹೇಳಿಕೆ ಸರಿಯಾದ ಆಯ್ಕೆ ಅಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ. ಅಂತಹ ಕಾನೂನು 368ನೇ ವಿಧಿಯಡಿಯಲ್ಲಿನ ಸಂವಿಧಾನಿಕ ತಿದ್ದುಪಡಿಯನ್ನು ಪರಿಗಣಿಸಲಾಗುತ್ತೆ. ಇದು ತಪ್ಪಾಗಿದೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರಾಷ್ಟ್ರೀಯ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿಯಾಗಿವೆ? ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2. ನೋಡಿ, ಇದು ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986 ಅಡಿಯಲ್ಲಿ NCDRC ಸ್ಥಾಪಿಸಲಾಯಿತು. 1 ಸರಿಯಾಗಿದೆ. ಸರಕು ಅಥವಾ ಸೇವೆಗಳ ಮೌಲ್ಯವು 2 ಕೋಟಿ ರೂಪಾಯಿಗಿಂತ ಹೆಚ್ಚಿರುವ ಗ್ರಾಹಕರ ವಿವಾದಗಳ ಮೇಲೆ ಇದು ನ್ಯಾಯವ್ಯಾಪ್ತಿಯನ್ನು ಹೊಂದಿದೆ. ಭಾರತೀಯ ಸಂವಿಧಾನದ ಯಾವ ವಿಧಿಯು ಮುಖ್ಯಮಂತ್ರಿ ಮತ್ತು ಇತರ ಮಂತ್ರಿಗಳಿಗೆ ಪ್ರಮಾಣ ವಚನವನ್ನು ಕಡ್ಡಾಯಗೊಳಿಸುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ. ಸಂವಿಧಾನದ ವಿಧಿ 163/3. 2002ರ ಮನಿ ಲಾಂಡ್ರಿಂಗ್ ತಡೆಗಟ್ಟುವಿಕೆ ಕಾಯ್ದೆ ಸಂಬಂಧಿಸಿದಂತೆ MPLA ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಯಾವ ಹೇಳಿಕೆಗಳು ಸರಿಯಾಗಿವೆ? ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2. ನೋಡಿ, 2 ಕೂಡ ಸರಿಯಾಗಿದೆ. ಮನಿ ಲಾಂಡ್ರಿಂಗ್ ಅನ್ನು ತಡೆಗಟ್ಟಲು ಮತ್ತು ಮನಿ ಲಾಂಡ್ರಿಂಗ್ ಇಂದ ಪಡೆದ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲು ಇದನ್ನು ಜಾರಿಗೊಳಿಸಲಾಗಿದೆ. 1998ರ UN ಜನರಲ್ ಅಸೆಂಬ್ಲಿ ಘೋಷಣೆಯ ನಂತರ ರಾಷ್ಟ್ರೀಯ ಹಣಕಾಸು ವರ್ಗಾವಣೆ ವಿರೋಧಿ ಕಾನೂನುಗಳನ್ನು ರಚಿಸಲು ಸದಸ್ಯ ರಾಷ್ಟ್ರಗಳನ್ನು ಒತ್ತಾಯಿಸಲು ನಂತರ ಇದನ್ನು ಜಾರಿಗೊಳಿಸಲಾಯಿತು. ಸರಿಯಾದ ಉತ್ತರ ಆಪ್ಷನ್ ಸಿ. ಮಕ್ಕಳ ಲೈಂಗಿಕ ಶೋಷಣೆ ಮತ್ತು ದುರುಪಯೋಗಕ್ಕೆ ಕುರಿತು ಇತ್ತೀಚಿನ ಸುಪ್ರೀಂ ಕೋರ್ಟ್ ತೀರ್ಪಿನ ಕುರಿತು ಹೇಳಿಕೆಯನ್ನು ಪರಿಶೀಲಿಸಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2 ಕೂಡ ಸರಿಯಾಗಿದೆ. ನೋಡಿ, ಇದು CACAM ಅನ್ನು ಡೌನ್ಲೋಡ್ ಮಾಡುವುದು ಮತ್ತು ಸಂಗ್ರಹಿಸುವುದು ಕ್ರಿಮಿನಲ್ ಅಪರಾಧ ಎಂದು ಪರಿಗಣಿಸಲಾಗಿದೆ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡುತ್ತೆ. ಇನ್ನೊಂದು, ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳು ನಿಜ ಸಮಯದಲ್ಲಿ ಕಾನೂನು ಜಾರಿ ಸಂಸ್ಥೆಗಳಿಗೆ CACAM ಅನ್ನು ವರದಿ ಮಾಡಬೇಕು ಅಂತೇಳಿ ತೀರ್ಪು ಕಡ್ಡಾಯಗೊಳಿಸುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿದ್ಯಾರ್ಥಿಗಳ ಒಂದು ಸಾಲಿನಲ್ಲಿ ರವಿಯು ಎಡಗಡೆಯಿಂದ 10ನೇ ಮತ್ತು ರಾಮು ಬಲಗಡೆಯಿಂದ 8ನೇವನು. ಅವರು ಪರಸ್ಪರ ತಮ್ಮ ಸ್ಥಾನ ಬದಲಾಯಿಸಿಕೊಂಡರೆ ರವಿ ಎಡಗಡೆಯಿಂದ 23ನೇವನು ಆಗ್ತಾನೆ. ಹಾಗಿದ್ದಲ್ಲಿ ಆ ಸಾಲಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಬಿ 30 ವಿದ್ಯಾರ್ಥಿಗಳಿದ್ದಾರೆ. ಎಯು ಒಂದು ವಸ್ತುವನ್ನು ಬಿಗೆ 30% ಮಾರ್ತಾನೆ. ಬಿಯು ಆ ವಸ್ತುವನ್ನು ಸಿಗೆ 20% ಮಾರ್ತಾನೆ. ಸಿಯು ಆ ವಸ್ತುವನ್ನು 46,800 ರೂಪಾಯಿಗೆ ಕೊಂಡುಕೊಂಡ್ರೆ ಎಯು ಎಷ್ಟು ರೂಗೆ ಕೊಂಡುಕೊಂಡನು? ಸರಿ ಉತ್ತರ ಆಪ್ಷನ್ ಬಿ 30,000 ರೂಪಾಯಿಗೆ. 2012ರ ಕ್ಯಾಲೆಂಡರ್ ಹಾಗೆಯೇ ಮತ್ತೆ ಯಾವ ವರ್ಷದ ಕ್ಯಾಲೆಂಡರ್ ಇರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ 2040. ಒಂದು ಎಕ್ಸ್ಪ್ರೆಸ್ ರೈಲು 100 km/h ಸರಾಸರಿ ವೇಗದಲ್ಲಿ ಚಲಿಸುತ್ತಿದ್ದು ಪ್ರತಿ 75 ಕಿಲೋಮೀಟರ್ ನಂತರ 3 ನಿಮಿಷದವರೆಗೆ ನಿಲ್ಲುತ್ತೆ. ಸೊ 600 ಕಿಲೋಮೀಟರ್ ಅಂತರದಲ್ಲಿರುವ 2 ಸ್ಥಳಗಳ ನಡುವೆ ಸಂಚರಿಸಲು ಎಷ್ಟು ಟೈಮ್ ತೆಗೆದುಕೊಳ್ಳುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ 6 ಗಂಟೆ 21 ನಿಮಿಷ. ಸ್ನೇಹಿತರೆ, ಮೆಂಟಲ್ ಎಬಿಲಿಟಿ ಕ್ವಶನ್ಗೆ ಸಂಬಂಧಪಟ್ಟಂತೆ 33 ಚಾಪ್ಟರ್ಗಳನ್ನು ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸ್ ಇದರಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಲಾಗಿದೆ. ಮಾದರಿ ಪ್ರಶ್ನೋತ್ತರಗಳನ್ನು ತೆಗೆದುಕೊಂಡು ಹಿಂದಿನ ಪರೀಕ್ಷೆಗಳಲ್ಲಿ ಪದೇ ಕೇಳಲಾದ ಪ್ರಶ್ನೆಗಳ ಉತ್ತರಗಳನ್ನು ಈ ಒಂದು ಸೀರೀಸ್ನಲ್ಲಿ ಚರ್ಚೆ ಮಾಡಲಾಗಿದೆ. ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಅದರ ಸದುಪಯೋಗ ಮಾಡಿಕೊಳ್ಳಿ. ಇನ್ನು 55ನೇ ಪ್ರಶ್ನೆ, 300 ರೂಪಾಯಿಗಳ ಒಂದು ಛತ್ರಿಯನ್ನು ಮಾರುವ ಮೂಲಕ ಒಟ್ಟು ಅಂಗಡಿಯಾತ 20% ಗಳಿಸ್ತಾನೆ, ಲಾಭ. ತೀರುವಳಿ ಮಾರಾಟದ ಸಂದರ್ಭದಲ್ಲಿ ಅಂಗಡಿಯವನು ನಮೂದಿಸಿದ ಬೆಲೆಯ ಮೇಲೆ 10% ರಿಯಾಯಿತಿಯನ್ನು ನೀಡ್ತಾನೆ. ಅಂಗಡಿಯವನು ಎಷ್ಟು ಲಾಭ ಗಳಿಸ್ತಾನೆ ಅಂತ? ಸರಿಯಾದ ಉತ್ತರ ಆಪ್ಷನ್ ಸಿ 8%. ಕೆಳಗಿನ ಪ್ರಶ್ನೆಯಲ್ಲಿ ಎಕ್ಸ್ನ ಮೌಲ್ಯ ಕಂಡುಹಿಡಿಯಿರಿ. ಸರಿ ಉತ್ತರ ಇಲ್ಲಿ ಎಕ್ಸ್ ಇದೆ. ಸೊ ಎಕ್ಸ್ನ ಮೌಲ್ಯ ಎಷ್ಟು ಕೇಳಿದ್ರೆ ಆಪ್ಷನ್ ಎ 5. ಎ ಒಂದು ಕೆಲಸವನ್ನು 20 ದಿನದಲ್ಲಿ ಪೂರ್ತಿ ಮಾಡ್ತಾನೆ. ಬಿಯು ಅದೇ ಕೆಲಸವನ್ನು 15 ದಿನದಲ್ಲಿ ಪೂರ್ತಿ ಮಾಡ್ತಾನೆ. ಸಿಯು ಅದನ್ನು 12 ದಿನದಲ್ಲಿ ಪೂರ್ತಿ ಮಾಡ್ತಾನೆ. ಇವರು ಒಟ್ಟಿಗೆ ಕೆಲಸ ಮಾಡಿ 9,600 ರೂಪಾಯಿ ಪಡೆದಲ್ಲಿ ಸಿ ಪಡೆದ ಮೊತ್ತ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಸಿ
4,000 ರೂಪಾಯಿ. ಒಂದು ತರಗತಿಯಲ್ಲಿ ಹುಡುಗರು ಮತ್ತು ಹುಡುಗಿಯರ ಅನುಪಾತ 3:4 ಇದೆ. ಹುಡುಗರ ಸಂಖ್ಯೆಯಲ್ಲಿ 20% ಕಡಿಮೆ ಆಯಿತು ಹಾಗೂ ಹುಡುಗಿಯರ ಸಂಖ್ಯೆಯಲ್ಲಿ 10% ಕಡಿಮೆ ಆಯಿತು. ಹಾಗಾದರೆ ಈ ಹುಡುಗರು ಮತ್ತು ಹುಡುಗಿಯರ ಈಗ ಅನುಪಾತ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಸಿ 2:3. ಅನು ಮಮತಾಗಿಂತ ದೊಡ್ಡವಳು. ಮಮತಾ ಅವರಿಗಿಂತ ಗೋಪಾಲ್ ಹಿರಿಯರು, ಆದರೆ ಅನುವಿಗಿಂತ ಚಿಕ್ಕವನು ಕಪಿಲ್. ರಾಮ್ ಮತ್ತು ಮಮತಾ ಅವರಿಗಿಂತ ಚಿಕ್ಕವರು. ಮಮತಾ ರಾಮ್ಗಿಂತ ದೊಡ್ಡವಳು. ಗೋಪಾಲ್ ಮತ್ತು ರಾಮನ್ ನಡುವಿನ ವಯಸ್ಸು ಯಾರದ್ದು? ಸರಿಯಾದ ಉತ್ತರ ಆಪ್ಷನ್ ಎ ಮಮತಾ. ಸ್ನೇಹಿತರೆ, ಈ ಎಲ್ಲ ಮಾದರಿಯ ಲೆಕ್ಕಗಳನ್ನು ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸ್ನಲ್ಲಿ ಪ್ರತ್ಯೇಕವಾಗಿ ನೀಡಲಾಗಿದೆ. ಇದಕ್ಕೆ ಸಾಕಷ್ಟು ಸಮಯ ಬೇಕು ಅನ್ನುವ ಕಾರಣಕ್ಕೆ ಇಲ್ಲಿ ಉತ್ತರ ಮಾತ್ರ ಹೇಳ್ತಾ ಇದ್ದೀವಿ. ನಿಮ್ಮ ಉತ್ತರದೊಂದಿಗೆ ತಾಳೆ ಮಾಡ್ಕೊಳ್ಳಿ ಮತ್ತು ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸ್ನಲ್ಲಿ ಈ ಎಲ್ಲ ಮಾದರಿಯ ಪ್ರಶ್ನೆಗಳ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಅದರ ಸದುಪಯೋಗ ಮಾಡ್ಕೊಳ್ಳಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಒಬ್ಬ ಪುರುಷನನ್ನು ತನ್ನ ಗಂಡನಿಗೆ ಪರಿಚಯಿಸುವಾಗ ಒಬ್ಬ ಮಹಿಳೆ ಈ ರೀತಿ ಹೇಳ್ತಾಳೆ, ಅವನ ಅಣ್ಣನ ತಂದೆ ನನ್ನ ಅಜ್ಜನಿಗೆ ಒಬ್ಬನೇ ಮಗ ಅಂತೇಳಿ. ಹಾಗಾದರೆ ಮಹಿಳೆಯ ಪುರುಷನಿಗೆ ಏನಾಗಬೇಕು? ಸರಿಯಾದ ಉತ್ತರ ಆಪ್ಷನ್ ಎ ಸಹೋದರಿ. ಒಬ್ಬ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 5ರಷ್ಟಿದೆ. 4 ವರ್ಷಗಳ ಹಿಂದೆ 9ರಷ್ಟಿತ್ತು. ತಂದೆಯ ವಯಸ್ಸು ಈಗ ಈ ರೀತಿ ಇದೆ. ಸರಿಯಾದ ಉತ್ತರ ಆಪ್ಷನ್ ಬಿ 40 ವರ್ಷ. ಮದ್ರಾಸನ್ನು NBESBT ಅಂತ ಸೂಚನೆ ಮಾಡಿದ್ರೆ ಬಾಂಬೆಯನ್ನು ಏನೆಂದು ಸೂಚಿಸಬಹುದು? ಸರಿಯಾದ ಉತ್ತರ ಆಪ್ಷನ್ ಬಿ CPN-CBZ. ಸ್ನೇಹಿತರೆ, ಈ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸ್ನಲ್ಲಿ ಉತ್ತರ ಸಿಗುತ್ತೆ. ಇದೇ ಮಾದರಿಯ ಪ್ರಶ್ನೋತ್ತರಗಳನ್ನು ಸೂತ್ರಗಳೊಂದಿಗೆ ಸುಲಭ ವಿಧಾನಗಳೊಂದಿಗೆ ವಿವರಿಸಲಾಗಿದೆ. ಇದರ ಸದುಪಯೋಗ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಈ ಸೀರೀಸ್ನ ಲಿಂಕ್ ಸಿಗುತ್ತೆ. ಈ ಕೆಳಗಿನ ಯಾರನ್ನ ಮಹಾಮಲ್ಲ ಮತ್ತು ವಾತಾಪಿಕೊಂಡ ಎನ್ನುವಂಥ ಬಿರುದಿನಿಂದ ಕರೀತಾ ಇದ್ರು, ಬಿರುದು ಹೊಂದಿದ್ದರು? ಸರಿಯಾದ ಉತ್ತರ ಆಪ್ಷನ್ ಡಿ 2ನೇ ನರಸಿಂಹವರ್ಮ. 2ನೇ ನರಸಿಂಹವರ್ಮ. ಪೃಥ್ವಿರಾಜ್ ಚೌಹಾಣ್ ನಂತರ ದೆಹಲಿ ಸಿಂಹಾಸನವನ್ನು ಅಲಂಕರಿಸಿದ ಪ್ರಥಮ ಮತ್ತು ಏಕೈಕ ಹಿಂದೂ ಅರಸ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಹೇಮು. ಹೊಂದಿಸಿ ಬರೆಯಿರಿ ಕದನಗಳು ಮತ್ತು ಅದರ ನಾಯಕರು. ತರೈನ್, ಚಿತ್ತೋರ್ ದಿಗ್ವಿಜಯ, ಹಳದಿಘಾಟ್ ಕದನ, ಕನ್ವಾ ಕದನ. ಸರಿಯಾದ ಉತ್ತರ 65ಕ್ಕೆ ಆಪ್ಷನ್ ಸಿ. ಸರಿ, ಇಲ್ಲಿದೆ ಆಪ್ಷನ್ ಸಿ 3-4-1-2. 3-4-1-2 ನೋಡಿ. ತರೈನ್ ಕದನ ಮಹಮ್ಮದ್ ಘೋರಿ, ಚಿತ್ತೋರ್ ದಿಗ್ವಿಜಯ ಅಲ್ಲಾವುದ್ದೀನ್ ಖಿಲ್ಜಿ, ಹಲ್ದಿಘಾಟ್ ಕದನ ಅಕ್ಬರ್ ಮತ್ತು ಖನ್ವಾ ಕದನ ಬಾಬರ್. ಈ ರೀತಿ ಇದು ಹೊಂದಾಣಿಕೆ ಆಗಿತ್ತು. ಇನ್ನು 1639ರಲ್ಲಿ ಇಂಗ್ಲಿಷರು ಯಾರಿಂದ ಮದ್ರಾಸನ್ನು ಗುತ್ತಿಗೆ ಪಡಿತಾರೆ? 1639 ಇಂಗ್ಲಿಷರು ಯಾರಿಂದ ಮದ್ರಾಸನ್ನು ಗುತ್ತಿಗೆ ಪಡಿತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ ಚಂದ್ರಗಿರಿಯ ದೊರೆ. ಚಹಲ್ಗಾನಿಯರು ಯಾರು? ಚಹಲ್ಗಾನಿಯರು ಅಂದ್ರೆ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಸುಲ್ತಾನರ ಕಾಲದಲ್ಲಿದ್ದ ಟರ್ಕಿ ಮೂಲದ ಪ್ರಭಾವಿ ಸರದಾರರು. ತಪ್ಪಾದ ಜೋಡಿಯನ್ನು ಗುರುತಿಸಿ. 68ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ ನೋಡಿ. ಶಂಕರಾಚಾರ್ಯರು ಚೂಡಾಮಣಿಯನ್ನು ಬರೀತಾರೆ. ಮಧ್ವಾಚಾರ್ಯರು ಗೀತಾ ತಾತ್ಪರ್ಯ ಮತ್ತು ರಾಮಾನುಜಾಚಾರ್ಯರು ಗೀತಾ ಭಾಷ್ಯವನ್ನು ಬರೀತಾರೆ. ಮೈಸೂರು ಒಡೆಯರ ಕೊನೆಯ ಅರಸ ಯಾರು? ಸರಿಯಾದ ಉತ್ತರ ಜಯಚಾಮರಾಜ ಒಡೆಯರ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಗ್ರಂಥಗಳಲ್ಲಿ ಯಾವುದು ಬಿಲ್ಹಣನಿಂದ ರಚಿತವಾಗಿದೆ? ಸರಿಯಾದ ಉತ್ತರ ಬಿಲ್ಹಣನಿಂದ ರಚಿತವಾಗಿದ್ದು ವಿಕ್ರಮಾಂಕ ದೇವಚರಿತ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರಾಮಾನುಜಾಚಾರ್ಯರಿಗೆ ಆಶ್ರಯ ನೀಡಿದ ಹೊಯ್ಸಳರ ದೊರೆ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ವಿಷ್ಣುವರ್ಧನ. ತಪ್ಪಾದ ಜೋಡಿಯನ್ನು ಗುರುತಿಸಿ.
ಸರಿಯಾದ ಉತ್ತರ ಆಪ್ಷನ್ ಸಿ ಯಶೋಧರ ಚರಿತೆ ಪಂಪ ಅಂತಾಗಿದೆ. ಇದು ತಪ್ಪಾಗಿದೆ. ಸೊ ಯಶೋಧರ ಚರಿತೆಯನ್ನು ಬರೆದಿದ್ದು ಜನ್ನ. ಕರ್ನಾಟಕದಲ್ಲಿ ಅರಮನೆ ಸತ್ಯಾಗ್ರಹ ಯಾರ ನಾಯಕತ್ವದಲ್ಲಿ ನಡೆಯಿತು? ಅರಮನೆ ಸತ್ಯಾಗ್ರಹ. ಸರಿಯಾದ ಉತ್ತರ ಆಪ್ಷನ್ ಸಿ ಎಸ್ ನಿಜಲಿಂಗಪ್ಪ. ಹೊಂದಿಸಿ ಬರೆಯಿರಿ. ಕೋಲಾರ ದಂಗೆ, ಸಂತಾಲರ ದಂಗೆ, ಮುಂಡರ ದಂಗೆ ಮತ್ತು ಕೋಕಾ ದಂಗೆ ಇದು ನಡೆದಂತಹ ಇಸ್ವಿಗಳು. ಸರಿಯಾದ ಉತ್ತರ ಆಪ್ಷನ್ ಎ 4321 ಉಲ್ಟಾಗಿದೆ ನೋಡಿ. ಕೋಲಾರ ದಂಗೆ 1831, ಸಂತಾಲರ ದಂಗೆ 1855, ಮುಂಡರ ದಂಗೆ 1899 ಮತ್ತು ಕೂಕಾ ದಂಗೆ 1872 ಈ ರೀತಿ ಹೊಂದಾಣಿಕೆ ಆಗುತ್ತೆ. ಅಕ್ಬರ್ನ ಕಾಲದಲ್ಲಿದ್ದ ಕಂದಾಯ ಮಂತ್ರಿಯನ್ನು ಈ ಯಾವ ಹೆಸರಿನಿಂದ ಕರೀತಾ ಇದ್ರು? ಕಂದಾಯ ಮಂತ್ರಿ ಅಕ್ಬರ್ನ ಕಾಲದಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಎ ದಿವಾನ್ ಇ ಅಶ್ರಫ್. ಕಂದಾಯ ಮಂತ್ರಿಯನ್ನ ದಿವಾನ್ ಇ ಅಶ್ರಫ್ ಅಂತ ಕರೀತಾ ಇದ್ರು. ಜಾರ್ಖಂಡ್ನಲ್ಲಿರುವಂತಹ ಕೊಡರ್ಮಾ ಮುಖ್ಯವಾಗಿ ಯಾವ ಖನಿಜವನ್ನು ಉತ್ಪತ್ತಿ ಮಾಡುತ್ತೆ? ಕೊಡರ್ಮಾ. ಸರಿಯಾದ ಉತ್ತರ ಆಪ್ಷನ್ ಸಿ ಮೈಕಾವನ್ನು ಉತ್ಪಾದನೆ ಮಾಡುತ್ತೆ. ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಯಾವುದು ಸರಿಯಾಗಿದೆ ಅಂತ. ಜೀಲಂ ನದಿಯು ಉಲ್ಲಾರ ಸರೋವರದ ಮೂಲಕ ಹಾದೋಗುತ್ತೆ. ಕೃಷ್ಣಾ ನದಿಯು ಕೊಲ್ಲೇರ ಸರೋವರಕ್ಕೆ ಮುಖ್ಯ ನೀರಿನ ಮೂಲವಾಗಿದೆ. ಕನ್ವರ ಸರೋವರವು ಗಂಡಕ ನದಿಯ ತಿರುವುಗಳಿಂದ ನಿರ್ಮಾಣವಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು 3 ಮಾತ್ರ ಸರಿ. ನೋಡಿ, ಕೃಷ್ಣಾ ನದಿಯು ಕೊಲ್ಲೇರ ಸರೋವರಕ್ಕೆ ಮುಖ್ಯ ನೀರಿನ ಅಂಶ ಅನ್ನೋದು ತಪ್ಪು. ಕರ್ನಾಟಕದಲ್ಲಿ ಬೇಸಿಗೆಯಲ್ಲಿ ಬೀಳುವ ಮಳೆಯನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಎ ಚೆರ್ರಿ ಬ್ಲಾಸಮ್ಸ್ ಅಥವಾ ಮತ್ತು ಮಾವಿನ ತುಂತುರು ಮಳೆ ಅಂತ ಕರೀತಾರೆ, ಮ್ಯಾಂಗೋಸ್ ಬರ್ಶ್. ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಸರಿಯಾದ ಸ್ಟೇಟ್ಮೆಂಟ್ ಅನ್ನು ಗುರುತಿಸಿ. ಸರಿಯಾದ ಉತ್ತರವನ್ನು ಗುರುತಿಸಿ. ಪ್ರತಿಪಾದನೆ ಈ ರೀತಿ ಇದೆ: ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳಿಂದ ಎತ್ತರವಾಗಿವೆ. ಅದಕ್ಕೆ ಕಾರಣ ಪೂರ್ವ ಘಟ್ಟಗಳು ಮಹಾನದಿ ಕಣಿವೆಯಿಂದ ದಕ್ಷಿಣ ನೀಲಗರಿವರೆಗೆ ವ್ಯಾಪಿಸಿದೆ. ಸರಿಯಾದ ಉತ್ತರ ಆಪ್ಷನ್ ಡಿ. ಎ ತಪ್ಪು, ಆದರೆ ಆರ್ ಸರಿ. ಕರ್ನಾಟಕ ಮತ್ತು ತಮಿಳುನಾಡು ನಡುವಿನ ಗಡಿಯನ್ನು ರೂಪಿಸುವ ಬಂಡೀಪುರ ಮೀಸಲು ಕಾಡುಗಳು ಯಾವ ನದಿ ಹರಿಯುತ್ತೆ? ಅದರ ಮೂಲಕ ಯಾವ ನದಿ ಹರಿಯುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ ಮಾಯಾರ್. ಸಾಗರದ ಮೇಲ್ಮೈಗೆ ತಲುಪದ ಸಮುದ್ರದ ತಳದಿಂದ ಏರುತ್ತಿರುವ ಸಮತಟ್ಟಾದ ಶಿಖರಗಳಿಗೆ ಏನಂತೇಳಿ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಬಿ ಗಯಾಟ್. ಗಯಾಟ್ ಅಂತೇಳಿ ಕರಿತೀವಿ. ಲವಣಾಂಶವು ರೂಪುಗೊಳ್ಳುವ ಅಂಶಗಳಲ್ಲಿ ಒಂದು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಸಾಗರ ಪ್ರವಾಹಗಳು. ಭಾರತದ ಕೆಳಗಿನ ತೈಲ ಸಂಸ್ಕರಣಾಗಾರಗಳನ್ನು ಪಶ್ಚಿಮದಿಂದ ಪೂರ್ವಕ್ಕೆ ಜೋಡಿಸಿ. ಪಶ್ಚಿಮದಿಂದ ಪೂರ್ವಕ್ಕೆ. ಸರಿಯಾದ ಉತ್ತರ ಆಪ್ಷನ್ ಬಿ 1, 3, 4, 2. ನೋಡಿ, ಕೊಯಾಲಿ, ಮಥುರಾ, ಅನಂತರ ಹಲ್ದಿಯಾ, ಆಮೇಲೆ ಬೊಂಗೈಗಾಂವ್. ಹೊಂದಿಸಿ ಬರೆಯಿರಿ. ಬುಡಕಟ್ಟು ಜನಾಂಗಗಳು ಮತ್ತು ರಾಜ್ಯಗಳು 84ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 4, 3, 2, 1 ಉಲ್ಟಾ ಆಗಿದೆ. ಕಟ್ಕರಿ ಜನಾಂಗ ಮೇಘಾಲಯ, ರಭಾ ಮಹಾರಾಷ್ಟ್ರ, ಬಿಲ್ ಮಧ್ಯಪ್ರದೇಶ ಮತ್ತು ಗಡ್ಡಿ ಹಿಮಾಚಲ ಪ್ರದೇಶ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಕಾವೇರಿ ನೀರಿನ ಹಂಚಿಕೆ ವಿವಾದ ವಿಷಯವಾಗಿದೆ. ಕರ್ನಾಟಕದಿಂದ ತಮಿಳುನಾಡಿಗೆ ನಿಜವಾಗಿಯೂ ಬಿಡುಗಡೆಗೊಳ್ಳುತ್ತಿರುವ ನೀರನ್ನು ಎಲ್ಲಿ ನಿಯಂತ್ರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಬಿಳಿಗೊಂಡ್ಲು. ಬನಿಹಾಲ್ ಪಾಸ್ ಕಣಿವೆ ಮಾರ್ಗ ಯಾವ ಹಿಮಾಲಯ ಶ್ರೇಣಿಯಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಪೀರ್ ಪಂಜಾಲ್. ಬನಿಹಾಲ್ ಇರೋದು ಪೀರ್ ಪಂಜಾಲ್ನಲ್ಲಿ. ಉತ್ಕಲ್ ಮೈದಾನವು ಯಾವ 2 ನದಿಗಳ ಮಧ್ಯದಲ್ಲಿ ಕಂಡುಬರುತ್ತೆ? ಉತ್ಕಲ್ ಮೈದಾನ. ಸರಿಯಾದ ಉತ್ತರ ಆಪ್ಷನ್ ಡಿ ಸುವರ್ಣರೇಖಾ ಮತ್ತು ಋಷಿಕುಲ್ಯ ನದಿ.
ಟಾಲ್ಚೇರ್ ಎಂಬುದು ಯಾವುದಕ್ಕೆ ಪ್ರಮುಖವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಥರ್ಮಲ್ ಶಕ್ತಿ ಕೇಂದ್ರ. ಟಾಲ್ಚರ್ ಅನ್ನೋದು ಥರ್ಮಲ್ ಶಕ್ತಿ ಕೇಂದ್ರವಾಗಿದೆ. ಕೆಳಗಿನ ಯಾವ ರೋಗಕ್ಕೆ ಕಾರಣವಾಗುವ ಇಂಟೆಗ್ರಿಸ್ ಕಿಣ್ವ ಕಾರಣವಾಗುತ್ತೆ? ಯಾವ ರೋಗಕ್ಕೆ ಇಂಟಿಗ್ರಿಸ್ ಕಿಣ್ವವು ಕಾರಣವಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ ಏಡ್ಸ್. ಮಾನವ ದೇಹದಲ್ಲಿ ಕೆಳಗಿನ ಯಾವ ಅಂಗವು ರಕ್ತದ ಸೀರಮ್ನ ಪ್ರಮುಖ ಅಂಶಗಳಲ್ಲಿ ಒಂದಾದ ಆಲ್ಬುಮಿನ್ ಅನ್ನು ಉತ್ಪಾದಿಸುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ ಯಕೃತ್ತು. ಕೆಳಗಿನವುಗಳಲ್ಲಿ ಯಾವುದು ಪ್ರಬಲ ಎಲೆಕ್ಟ್ರೋಲೈಟ್ ಅಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ H2CO3. ಇದು ಪ್ರಬಲ ಎಲೆಕ್ಟ್ರೋಲೈಟ್ ಅಲ್ಲ. ಈ ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಪ್ರಕ್ರಿಯೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಕಡಲ ಕಳೆಗಳಿಂದ ಅಯೋಡಿನ್ ಉತ್ಪಾದನೆ ಒಂದು ರಾಸಾಯನಿಕ ಪ್ರಕ್ರಿಯೆಯಾಗಿದೆ. ಮಿಶ್ರಲೋಹಕ್ಕೆ ಸಂಬಂಧಿಸಿದಂತೆ ಹೇಳಿಕೆಯನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತಾರೆ. ಸರಿಯಾದ ಉತ್ತರ 93ಕ್ಕೆ ಆಪ್ಷನ್ ಡಿ 1 ಅಥವಾ 2 ಅಲ್ಲ, 2 ಕೂಡ ಅಲ್ಲ. ಸರಿಯಾದ ಜೋಡಿಯನ್ನು ಗುರುತಿಸಿ. ಅಸಿಟಿಕ್ ಆಮ್ಲ, ಫಾರ್ಮಿಕ್ ಆಮ್ಲ, ಆಕ್ಸಾಲಿಕ್ ಆಮ್ಲ ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಪದಗಳು, ರಿಲೇಟೆಡ್ ಆಗಿರುವಂತಹ ವಸ್ತುಗಳು. 94ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 3 ಮಾತ್ರ. ನೋಡಿ, ಅಸಿಟಿಕ್ ಆಸಿಡ್ ವಿನೆಗರ್ನಲ್ಲಿರುತ್ತೆ, ಆಕ್ಸಾಲಿಕ್ ಆಮ್ಲ ಪಾಲಕ್ನಲ್ಲಿರುತ್ತೆ. ಸೊ ಫಾರ್ಮಿಕ್ ಆಮ್ಲ ಮೊಸರಲ್ಲಿ ಇರೋದಿಲ್ಲ. ಕೆಳಗಿನ ಯಾವುದು ದ್ಯುತಿ ಸಂಶ್ಲೇಷಣೆ ಸಮಯದಲ್ಲಿ ಅಗತ್ಯ ಇಲ್ಲ? ಸರಿಯಾದ ಉತ್ತರ ಆಪ್ಷನ್ ಬಿ ಆಮ್ಲಜನಕ. ಸಾಮಾನ್ಯ ದೃಷ್ಟಿ ಹೊಂದಿರುವ ಯುವ ವಯಸ್ಕರಿಗೆ ವಿಭಿನ್ನ ದೃಷ್ಟಿಯ ಕನಿಷ್ಠ ಅಂತರ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಸಿ 25 ಸೆಂಟಿಮೀಟರ್. ಬಾಹ್ಯ ಕಿವಿಗಳು ಇದರ ಗುಣಲಕ್ಷಣಗಳಾಗಿವೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸಸ್ತನಿಗಳು. ಚರ್ಮದ ಕ್ಯಾನ್ಸರ್, ಕಣ್ಣಿನ ಪೊರೆ, ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯ ನಿಗ್ರಹ, ಬೆಳೆ ಇಳುವರಿ ಕಡಿಮೆಯಾಗುವುದು ಇತ್ಯಾದಿಗಳು ಯಾವುದರ ದುಷ್ಪರಿಣಾಮಗಳಾಗಿವೆ? ಸರಿಯಾದ ಉತ್ತರ ಆಪ್ಷನ್ ಸಿ ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳು. ENT ತಜ್ಞರು ಉಪಯೋಗಿಸುವ ಸಾಧನ ಯಾವುದು? ENT ಸ್ಪೆಷಲಿಸ್ಟ್. ಸರಿಯಾದ ಉತ್ತರ ಆಪ್ಷನ್ ಸಿ ನಿಮ್ನ ದರ್ಪಣ. ಬೆವರಿನಲ್ಲಿ ನೀರು ಮತ್ತು ಡ್ಯಾಶ್ ಇರುತ್ತೆ. ಸರಿಯಾದ ಉತ್ತರ ಆಪ್ಷನ್ ಡಿ ಉಪ್ಪು ಇರುತ್ತೆ. ಸ್ನೇಹಿತರೆ, ಇದು PDOಗೆ ಸಂಬಂಧಪಟ್ಟಂಥ ಒನ್ ಆಫ್ ದ ಇಂಪಾರ್ಟೆಂಟ್ ಮಾಡೆಲ್ ಪೇಪರ್. ಹಿಂದಿನ ಮಾಡೆಲ್ ಪೇಪರ್ಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿರುತ್ತೆ. ಹಿಂದಿನ ಎಲ್ಲ ಮಾದರಿ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡಿ. ಹಾಗೆಯೇ ಕನ್ನಡ ವ್ಯಾಕರಣ ಮಾಲಿಕೆಗೆ ಸಂಬಂಧಪಟ್ಟಂತಹ ಕನ್ನಡ ವ್ಯಾಕರಣ ಮಾಲಿಕೆ ಸಂಬಂಧಪಟ್ಟಂತಹ ಸಾಮಾನ್ಯ ಕನ್ನಡ ಮತ್ತು ಕಡ್ಡಾಯ ಕನ್ನಡಕ್ಕೆ ರಿಲೇಟೆಡ್ ಆಗಿ ಕನ್ನಡ ವರ್ಣಮಾಲೆಯಿಂದ ಕನ್ನಡದ ಅಲಂಕಾರದವರೆಗಿನ ಎಲ್ಲ 31 ಚಾಪ್ಟರ್ಗಳನ್ನು ಚಾಪ್ಟರ್ ವೈಸ್ ಆನ್ಬೋರ್ಡ್ ಟೀಚಿಂಗ್ ಮಾಡಲಾಗಿದೆ. ಸದುಪಯೋಗ ಮಾಡಿಕೊಳ್ಳಿ. ಹಾಗೆಯೇ ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸ್ ಎಲ್ಲ 33 ಚಾಪ್ಟರ್ಗಳನ್ನು ಆನ್ಬೋರ್ಡ್ ಟೀಚಿಂಗ್ ಮಾಡಲಾಗಿದೆ. ಸದುಪಯೋಗ ಮಾಡಿಕೊಳ್ಳಿ. ಹಾಗೆಯೇ 2023 ಮತ್ತು 24ರ ಕರೆಂಟ್ ಅಫೇರ್ಸ್ ಮಂತ್ಲಿ ವೈಸ್ ಸಂಪೂರ್ಣವಾಗಿ ವಿವರಣೆಯನ್ನು ಕೊಡಲಾಗಿದೆ. ಇದರ ಸದುಪಯೋಗ ಮಾಡಿಕೊಳ್ಳಿ. ಇದರ ಎಲ್ಲ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀವಿ. ಇದರ ಸದುಪಯೋಗ ಮಾಡಿಕೊಳ್ಳಿ. ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.